ನಮಸ್ಕಾರ ಸ್ಪರ್ಧಾ ಮಿತ್ರರೇ. ಒಟ್ಟು ನಮ್ಮ ಕಂದಾಯ ಇಲಾಖೆಯಲ್ಲಿ ಟೋಟಲ್ ಆಗಿ 572 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದ್ದು, ಯಾವ ಜಿಲ್ಲೆಯಲ್ಲಿ ಎಷ್ಟಿದ್ದಾವೆ ಮತ್ತು ಯಾವ ಕಾಸ್ಟ್ಗೆ ಎಷ್ಟು ಸೀಟುಗಳು ಸಿಗ್ತವೆ ಮತ್ತು ನಿಮ್ಗೆ ಎಲ್ಲಿ ಹಾಕಿದರೆ ಜಾಬ್ ಆಗುತ್ತೆ ಅಂತ ನೋಡೋದಾದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೆಂಗಳೂರು ನಗರಗಳನ್ನ ನೋಡ್ಬೋದು ನೀವು. ಟೋಟಲ್ ಆಗಿ 20 ಸೀಟು ಇರುವಂಥದ್ದು, ಬೆಂಗಳೂರು ನಗರಕ್ಕೆ 20 ಸೀಟುಗಳು ಇರುವಂಥದ್ದು. ಮತ್ತು ಪ್ರವರ್ಗ 1ಗೆ ಕ್ಯಾಟಗರಿ 1ಗೆ ಯಾವ ಸೀಟು ಇಲ್ಲ. ಹಾಗೆ ಪ್ರವರ್ಗ 2Aಗೆ 3 ಸೀಟು, ಹಾಗೆ 2Bಗೆ 1 ಸೀಟು, ಹಾಗೆ 3Aಗೆ 1 ಸೀಟು, ಹಾಗೆ 3Bಗೆ 1 ಸೀಟು, ಹಾಗೆ ಪರಿಶಿಷ್ಟ ಜಾತಿ ಅಂದರೆ SC ಪ್ರವರ್ಗ 1ಗೆ 1 ಸೀಟು, ಹಾಗೆ 2Bಗೆ 1 ಸೀಟು, ಹಾಗೂ Cಗೆ 1 ಸೀಟು. ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅದು ಅಂಗವಿಕಲ ಅಭ್ಯರ್ಥಿಗಳಿಗೆ ಬ್ಯಾಕ್ಲಾಗ್ ಆದಂಥ ಹುದ್ದೆಗಳಿಗೆ 1 ಹುದ್ದೆ, ಹಾಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ಹುದ್ದೆ. ಇದರಲ್ಲಿ ನೋಡ್ಬೋದು ನೀವು, ಮೀಸಲಾತಿ ಪ್ರಕಾರ 50% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. 50% ಮೀಸಲಾತಿ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲಲ್ಲಿ ಹೊಡಿತೀರಿ, ನಾವು ಜನರಲಲ್ಲಿ ಮಾಡ್ಕೋತೀವಿ ಅಂದರೆ ನಿಮಗೆ ಅದು 20 ಸೀಟ್ ಇದ್ದರೆ 10%, 50% ನಿಮಗೆ ಇದರಲ್ಲಿ ಸೀಟ್ ಸಿಗುವಂಥದ್ದು. ಇನ್ನು ಉಳಿದಂಥ ಇವೆಲ್ಲ ಎಲ್ಲವೂ ಕಾಸ್ಟ್ಗಳಿಗೆ ಸಿಗುವಂಥವು. ಇಷ್ಟು ಕಾಸ್ಟ್ಗಳಿಗೆ 50% ಸಿಗುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ನೋಡ್ಬೋದು ನೀವು, ಒಟ್ಟು ಟೋಟಲ್ ಆಗಿ 10 ಪೋಸ್ಟ್ಗಳಿದ್ದು 10ರಲ್ಲಿ ಅಂಗವಿಕಲತೆ ಹೊಂದಿದಂಥ ಅಭ್ಯರ್ಥಿಗಳಿಗೆ 1, ಇತರೆಯರಿಗೆ 1, ಮಹಿಳಾ ಅಭ್ಯರ್ಥಿಗಳಿಗೆ 3, ಗ್ರಾಮೀಣ ಅಭ್ಯರ್ಥಿಗಳಿಗೆ 2, ಮತ್ತು ಮಾಜಿ ಸೈನಿಕರಿಗೆ 1, ಕನ್ನಡ ಮಾಧ್ಯಮಕ್ಕೆ 1, ಯೋಜನಾ ನಿರಾಶ್ರಿತರಿಗೆ 1, ಹಾಗೂ ತೃತೀಯ ಲಿಂಗಿಗಳಿಗೆ 1. ಟೋಟಲಿ 10 ಸೀಟು. 20ರಲ್ಲಿ 10 ಸೀಟು ಸಾಮಾನ್ಯ ವರ್ಗಕ್ಕೆ ಸಿಗುವಂಥದ್ದು. ನಂತರದಲ್ಲಿ ನೋಡೋದಾದರೆ ಬೆಂಗಳೂರು ನಗರ, ಇದನ್ನು ನೋಡಿ. ನೆಕ್ಸ್ಟಲ್ಲಿ ನಂತರ ಬೆಂಗಳೂರು ಗ್ರಾಮಾಂತರ ನೋಡಿದರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಟೋಟಲಿ 29 ಸೀಟುಗಳಿದ್ದು, ಇದರಲ್ಲಿ ಒಟ್ಟು ಟೋಟಲ್ ಆಗಿ ಪ್ರವರ್ಗ 1 ಕ್ಯಾಟಗರಿ 1ಗೆ 1 ಸೀಟು, 2Aಗೆ 5 ಸೀಟು, 2Bಗೆ 2 ಸೀಟು, 3Aಗೆ 1 ಸೀಟು, 3Bಗೆ 1 ಸೀಟು, ಮತ್ತು SCAಗೆ 2 ಸೀಟು, SCBಗೆ 1 ಸೀಟು, ಮತ್ತು SCCಗೆ 1 ಸೀಟು. ಮತ್ತು ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿ ಬ್ಯಾಕ್ಲಾಗ್ ಆದಂಥದ್ದು ನೋಡ್ಕೊಬೋದು ನೀವು. ಸ್ಟಾರ್ ಹಾಕಿದರೆ ಅದು ಬ್ಯಾಕ್ಲಾಗ್ ಆಗುತ್ತೆ, ಅವರಿಗೆ 1 ಸೀಟು. ಹಾಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 14 ಸೀಟು. ಇದರಲ್ಲಿ 50% ರಿಸರ್ವೇಷನ್ ಕೊಟ್ಟರೆ 50% ಕ್ಯಾಸ್ಟ್ಗೆ ಕೊಡಬೇಕಾಗತ್ತೆ. 29 ಸೀಟುಗಳಲ್ಲಿ 14 ಸೀಟು ಕ್ಯಾಸ್ಟಿಗೆ ಹೋದರೆ ಉಳಿದಿರೋ 14 ಸೀಟು ಯಾವಕ್ಕೆ ಸಿಗುತ್ತೆ ಅಂದರೆ ಜನರಲ್ ಮೆರಿಟಲ್ಲಿ ಹೊಡೆಯುವಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂಥದ್ದು 29 ಸೀಟುಗಳು ನಿಮಗೆ ಸಿಗ್ತವೆ. ಹಾಗೆ ಮುಂದೆ ಬಂದು ನೋಡೋದಾದರೆ ಚಿತ್ರದುರ್ಗಕ್ಕೆ ನಿಮಗೆ 15 ಸೀಟುಗಳು ಖಾಲಿ ಇದ್ದಾವೆ. 15 ಸೀಟುಗಳಲ್ಲಿ ನೋಡ್ಬೋದು, ಇದರಲ್ಲಿ ಎಷ್ಟು ಸೀಟುಗಳು ಕ್ಯಾಟಗರಿ 1ಗೆ ಯಾವುದೇ ಥರದ ಸೀಟುಗಳಿಲ್ಲ. ಮತ್ತು 2Aಗೆ 2 ಸೀಟು, 2Bಗೆ 1 ಸೀಟು, 3Aಗೆ 1 ಸೀಟು, ಮತ್ತು 3Bಗೆ 1 ಸೀಟು. ಪರಿಶಿಷ್ಟ ಜಾತಿ ಇದರಲ್ಲಿ A, B, C ಅಂತ ಇಲ್ಲ, ಪರಿಶಿಷ್ಟ ಜಾತಿಗೆ 2 ಸೀಟು, ಮತ್ತು ಪರಿಶಿಷ್ಟ ಪಂಗಡಕ್ಕೆ 1 ಸೀಟು, ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ ಮೆರಿಟ್ ಹೊಡೆಯುವಂಥ ಅಭ್ಯರ್ಥಿಗಳಿಗೆ 7 ಸೀಟು. ಟೋಟಲಿ 15 ಸೀಟುಗಳು ನಿಮಗೆ ಇಲ್ಲಿ ಸಿಗ್ತವೆ. ಉಳಿದಂಥವೆಲ್ಲ ಇವು ಕಾಸ್ಟಿಗೆ ಸಿಕ್ಕರೆ ನಿಮಗೆ ಇಲ್ಲಿ 15 ಸೀಟುಗಳು ಜನರಲ್ಗೆ ಸಿಗ್ತವೆ ಚಿತ್ರದುರ್ಗಕ್ಕೆ. ನಂತರದಲ್ಲಿ ಕೋಲಾರ ನೋಡೋದಾದರೆ, ಕೋಲಾರ ನೋಡ್ಬೋದು ನೀವು. ಕೋಲಾರದಲ್ಲಿ ಟೋಟಲಿ 22 ಸೀಟುಗಳಿದ್ದಾವೆ ಕೋಲಾರ ಡಿಸ್ಟಿಕ್ಗೆ. ಇದರಲ್ಲಿ ನೀವು ನೋಡ್ಬೋದು, ಪ್ರವರ್ಗ 1ಕ್ಕೆ 1 ಸೀಟು, 2Aಗೆ 3 ಸೀಟು, 2Bಗೆ 1 ಸೀಟು, 3Aಗೆ 1 ಸೀಟು, 3Bಗೆ 1 ಸೀಟು, ಮತ್ತು SCA 2 ಸೀಟು, SCBಗೆ 1 ಸೀಟು, SCCಗೆ 1 ಸೀಟು, ಮತ್ತು ಪರಿಶಿಷ್ಟ ಪಂಗಡ ಅಂದರೆ STಗೆ ಯಾವುದೇ ಥರದ ಸೀಟುಗಳು ಕೋಲಾರದಲ್ಲಿಲ್ಲ. ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 11 ಸೀಟುಗಳು ಇಲ್ಲಿ ಸಿಗುವಂಥದ್ದು. 22ರಲ್ಲಿ 50%, 50% ರಿಸರ್ವೇಷನ್ ಅಂದರೂ ನಿಮಗೆ 50% ಕ್ಯಾಸ್ಟಲ್ಲಿ ಸಿಗ್ತವೆ. ಕ್ಯಾಸ್ಟಲ್ಲಿ ನೋಡ್ಕೊಬೋದು ನೀವು. ಯಾರು ನಾವು ಚೆನ್ನಾಗಿ ಓದಿದ್ದೀವಿ ಅನ್ನೋರು ನೀವು ಕ್ಯಾಸ್ಟಲ್ಲಿ ಫೈಟ್ ಮಾಡ್ಕೋಬೋದು. ಹಾಗೆ ಮುಂದಿನ ಡಿಸ್ಟಿಕ್ ನೋಡಿದ್ರೆ ನಾವು ತುಮಕೂರು ಬಗ್ಗೆ ನೋಡ್ಕೊಬೋದು ನೀವು. ತುಮಕೂರಲ್ಲಿ 50 ಸೀಟುಗಳು, ಇಲ್ಲೂ ಸಹ ಜಾಸ್ತಿ ಸೀಟುಗಳಿದ್ದಾವೆ. 50 ಸೀಟುಗಳಲ್ಲಿ 25 ಸೀಟು ಕ್ಯಾಸ್ಟಿಗೆ ಆದರೆ 25 ಸೀಟು ಜನರಲ್ ಮೆರಿಟ್ದವ್ರಿಗೆ ಸಿಗ್ತವೆ. ಪ್ರವರ್ಗ 1ಕ್ಕೆ 2 ಸೀಟು, ಪ್ರವರ್ಗ 2Aಗೆ 7 ಸೀಟು, 2Bಗೆ 2 ಸೀಟು, 3Aಗೆ 2 ಸೀಟು, 3Bಗೆ 3 ಸೀಟು,
SCA 3 ಸೀಟು, SCB 3 ಸೀಟು, ಹಾಗೆ SCCಗೆ 3 ಸೀಟು, ಮತ್ತು ಇಲ್ಲಿ STಗೆ 1 ಸೀಟ್ ಸಿಗ್ತದೆ. ಅದು ಯಾರಿಗಂತಂದರೆ ಜನರಲ್ ಕ್ಯಾಂಡಿಡೇಟ್ ಇರುವಂಥವ್ರಿಗೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 25 ಸೀಟು. ನೋಡ್ಬೋದು ನೀವು, ತುಮಕೂರು ಹಾಕಿದರೆ ಆಲ್ಮೋಸ್ಟ್ ಆಲ್ ಸೀಟ್ ಜಾಸ್ತಿ ಇದ್ದಾವೆ, ಬಟ್ ಸ್ಕೋರ್ ಚೆನ್ನಾಗಿ ಮಾಡಿದ್ರೆ ಸಿಗ್ತವೆ. ಬಟ್ ಈ ಸರಿ ಕಾಂಪಿಟೇಷನ್ ಇಲ್ಲಿ ಹೋದ ಸಾರಿನೇ ಜಾಸ್ತಿ ನಿಂತಿದೆ. ಇಲ್ಲಿ 135 ಈ ಸ್ಕೋರ್ಗೆ ತುಮಕೂರಿಗೆ ಹೋದ ಸಾರಿ VO ಆಗಿರುವಂಥದ್ದು. ಈ ಸರಿ ಕೂಡ ಫೈಟ್ ಆಗುತ್ತೆ ಇಲ್ಲಿ. ಮುಂದೆ ಮುಂದೆ ಡಿಸ್ಟಿಕ್ ನೋಡಿದ್ರೆ ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ. ಪ್ರಸ್ತುತ ಮೊದಲಿಂದ ರಾಮನಗರ, ಇವಾಗ ಬೆಂಗಳೂರು ದಕ್ಷಿಣ ಆಗಿದೆ. ಅದ್ರ ನೋಡ್ಬೇಕು ಅಂದರೆ ಟೋಟಲ್ ಇಲ್ಲಿ 30 ಸೀಟುಗಳಿದ್ದಾವೆ. ಬೆಂಗಳೂರು ದಕ್ಷಿಣದಲ್ಲಿ 30 ಸೀಟುಗಳಲ್ಲಿ ಕ್ಯಾಸ್ಟ್ ವೈಸ್ ನೋಡ್ಕೋಬೇಕಾದ್ರೆ ಕ್ಯಾಟಗರಿ 1ಗೆ 2, 2Aಗೆ 4, 2Bಗೆ 1, 3Aಗೆ 1, 3Bಗೆ 1, ಮತ್ತು SCಗೆ 2, ಮತ್ತು SCBಗೆ 2, SCCಗೆ 1, ಹಾಗೆ ಪರಿಶಿಷ್ಟ ಪಂಗಡ STಗೆ 1. ಇದು ಯಾವ ಅಭ್ಯರ್ಥಿಗಳಿಗೆ? ಓನ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ 1 ಸೀಟು SC STಗೆ ಬೆಂಗಳೂರು ದಕ್ಷಿಣದಲ್ಲಿ ಸಿಗ್ತದೆ. ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 15 ಸೀಟುಗಳು. ಇದು ಜನರಲ್ ಮೆರಿಟಲ್ಲಿ ಹೊಡಿತೀನಿ, ನಾನು ಓದಿದ್ದೀನಿ ಅಂತನವ್ರಿಗೆ ಈ 15 ಸೀಟುಗಳು ಸಿಗ್ತವೆ. ಟೋಟಲ್ 30 ಸೀಟುಗಳಲ್ಲಿ 15 ಸೀಟು ಸಾಮಾನ್ಯಕ್ಕೆ ಸಿಕ್ಕರೆ ಉಳಿದಿರೋ 15 ಸೀಟುಗಳು ಕ್ಯಾಸ್ಟ್ ಅವ್ರಿಗೆ ಸಿಗ್ತವೆ. ನೋಡ್ಕೊಬೋದು ನೀವು. ಕ್ಯಾಸ್ಟ್ ನಾನು ಓದಿದ್ದೀನಿ, ನಾನು ಮಾಡ್ತೀನಿ ಅನ್ನೋರು ಕ್ಯಾಸ್ಟಲ್ಲಿ ಹೊಡ್ಕೋಬೋದು. ಇನ್ನೂ ಚೆನ್ನಾಗಿ ಓದಿದ್ದೀನಿ ಅಂದರೆ ಅವರು ಕ್ಯಾಸ್ಟ್ ಬೇಡ, ನನಗೆ ಜನರಲ್ GM ಅಲ್ಲೇ ಹೊಡಿತೀನಿ ಅನ್ನೋರು 50% ಸೀಟ್ ಸಿಗ್ತವೆ. 50% ಅಂದರೆ 15 ಸೀಟುಗಳು ಇದರಲ್ಲಿ ನಿಮಗೆ ಸಿಗುವಂಥದ್ದು. ಮುಂದೆ ನೋಡಿದ್ರೆ ಮುಂದಿನ ಡಿಸ್ಟಿಕ್ ಯಾವುದು ಅಂತಂದರೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರಕ್ಕೆ ನೋಡ್ಕೊಬೋದು ನೀವು. ಟೋಟಲಿ 21 ಸೀಟುಗಳು ಚಿಕ್ಕಬಳ್ಳಾಪುರದಲ್ಲಿದ್ದಾವೆ. ಇದರಲ್ಲಿ 10 ಜನರಲ್ಗೆ ಸಿಕ್ಕರೆ ಉಳಿದಿರೋದು 11 ಸೀಟುಗಳು ಎಲ್ಲಿ ಸಿಗ್ತವೆ ಅಂದರೆ ನಿಮಗೆ ಕ್ಯಾಸ್ಟಲ್ಲಿ ಸಿಗ್ತವೆ. ಪ್ರವರ್ಗ 1ಕ್ಕೆ 1, 2Aಗೆ 4, 2Bಗೆ 1, 3Aಗೆ 1, 3Bಗೆ 1, ಮತ್ತು SCA 1, SCB 1, SCC 1. ಇಲ್ಲಿ STಗೆ ಯಾವುದೇ ತರಹದ ಸೀಟುಗಳು ಇಲ್ಲ. ಈ ಚಿಕ್ಕಬಳ್ಳಾಪುರದಲ್ಲಿ ನೋಡ್ಕೊಬೋದು ನೀವು. ಇಲ್ಲೂ ಕೂಡ ಅಷ್ಟೊಂದು ಹೋದ ಸಾರಿ ಏನು ಫೈಟ್ ಆಗಿದ್ದಿಲ್ಲ, ಬಟ್ ಈ ಸಾರಿ ಫೈಟ್ ಆಗ್ಬೋದು ಅಂತ ಅನ್ಕೋತೀನಿ ನಾನು. ನೆಕ್ಸ್ಟು ಶಿವಮೊಗ್ಗ ನೋಡ್ಕೊಬೋದು ನೀವು. ಶಿವಮೊಗ್ಗದಲ್ಲಿ ನಿಮ್ಗೆ ಎಷ್ಟು ಸಿಗ್ತಾವೆ ಅಂತಂದರೆ 18 ಸೀಟುಗಳಿದ್ದಾವೆ ಇಲ್ಲಿ ಶಿವಮೊಗ್ಗದಲ್ಲಿ. 18 ಸೀಟುಗಳಲ್ಲಿ 9 ಸೀಟು ಜನರಲ್ ಅಭ್ಯರ್ಥಿಗಳಿಗಾದರೆ ಉಳಿದಿರೋ 9 ಸೀಟುಗಳು ಯಾರಿಗೆ ಸಿಗ್ತಾವೆ ಅಂದರೆ ಕ್ಯಾಸ್ಟಲ್ಲಿರುವಂಥ ಅಭ್ಯರ್ಥಿಗಳಿಗೆ ಸಿಗುವಂಥದ್ದು. ಕ್ಯಾಟಗರಿ 1ಗೆ ಇಲ್ಲಿ ಯಾವುದೇ ಥರ ಸೀಟ್ ಇರೋದಿಲ್ಲ. ಮತ್ತು 2Aಗೆ 2 ಸೀಟ್ ಇದ್ದಾವೆ, 2Bಗೆ 1 ಸೀಟ್ ಇದೆ, ಮತ್ತು 3Aಗೆ 1, 3Bಗೆ 1, SC1ಗೆ 1 ಸೀಟು, SC2Bಗೆ 1 ಸೀಟು, SCCಗೆ 1 ಸೀಟು, ಮತ್ತು ಪರಿಶಿಷ್ಟ ಪಂಗಡಕ್ಕೂ ಇಲ್ಲಿ 1 ಸೀಟ್ ಇದೆ. ಇಲ್ಲಿ ಕ್ಯಾಟಗರಿಗೆ ಯಾವುದೇ ತರಹದ ಸೀಟುಗಳಿರೋದಿಲ್ಲ. ಮತ್ತು ಪರಿಶಿಷ್ಟ ಜಾತಿಗೆ 1 ಸೀಟ್ ಇದೆಯಲ್ಲ, ಅದು ಬ್ಯಾಕ್ಲಾಗ್ ಆಗಿರುವಂಥ ಒಂದು ಹುದ್ದೆ. ಯಾವುದು ಅಂದರೆ ಇದು ನೋಡ್ಕೊಬೋದು ನೀವು. ಇದು ಬ್ಯಾಕ್ಲಾಗ್ ಹುದ್ದೆ ಅಂದರೆ ಸ್ಟಾರ್ ಕೊಟ್ಟಿದ್ರೆ ಅಂದರೆ ಅದು ಬ್ಯಾಕ್ಲಾಗ್ ಉಳಿದಂಥ ಹುದ್ದೆ SCCಗೆ ಸಿಗ್ತದೆ. ಮುಂದಿನ ಡಿಸ್ಟಿಕ್ಕು ಮೈಸೂರು ಡಿಸ್ಟಿಕ್ಕು ಎಷ್ಟಿದಾವಪ್ಪ ಅಂತಂದರೆ ಟೋಟಲಿ 45 ಸೀಟುಗಳು ಮೈಸೂರು ಡಿಸ್ಟಿಕ್ಕಿಗೆ ಇರುವಂಥದ್ದು. 45 ಸೀಟುಗಳಲ್ಲಿ 22 ಸೀಟು ಜನರಲ್ ಅವ್ರಿಗೆ ಸಿಗ್ತವೆ. ಜನರಲ್ ನಾನು ಓದಿ ಮಾಡ್ಕೋತೀನಿ ಅನ್ನೋರಿಗೆ. ಇನ್ನು ಉಳಿದಿರೋ ಸೀಟುಗಳು 23 ಸೀಟುಗಳು ಯಾರಿಗೆ ಸಿಗ್ತವೆ ಅಂತಂದರೆ ಕ್ಯಾಸ್ಟ್ ಅವ್ರಿಗೆ ಸಿಗ್ತವೆ. ಕ್ಯಾಸ್ಟ್ ಅವ್ರಿಗೆ 23 ಸೀಟುಗಳು ಸಿಗುವಂಥದ್ದು. ನೋಡ್ಕೊಬೋದು ನೀವು. ಕ್ಯಾಟಗರಿ 1ಗೆ 2, 2Aಗೆ 6, 2Bಗೆ 2, 3Aಗೆ 2, 3Bಗೆ 2, SCAಗೆ 1, SCBಗೆ 2, SCCಗೆ 1, ಮತ್ತು STಗೆ 2 ಸೀಟ್ ಇದಾವೆ ನೋಡಿ ಇಲ್ಲಿ ಮೈಸೂರಲ್ಲಿ. ST 2 ಸೀಟ್ ಇದ್ದಾವೆ. ಇದು ಆಲ್ಮೋಸ್ಟ್ ಆಲ್ ಇಲ್ಲಿ ಕ್ಯಾಸ್ಟ್ ಅವ್ರಿಗೆ ಜಾಸ್ತಿ ಇದ್ದಾವೆ. ಆಲ್ಮೋಸ್ಟ್ ಆಲ್ ತುಮಕೂರು 50 ಆದರೆ ನೆಕ್ಸ್ಟ್ ಬಂದು ಮೈಸೂರಿಗೆ ಆಗುತ್ತೆ. ತುಮಕೂರು ಮತ್ತು ಮೈಸೂರು ಹಾಕೋರು ಜಾಸ್ತಿ ಸೀಟ್ಗಳು ನಿಮಗೆ ಸಿಗ್ತವೆ. ಇನ್ನು ಮುಂದಿನ ಡಿಸ್ಟಿಕ್ಕು ಚಾಮರಾಜನಗರದಲ್ಲಿ ನೋಡ್ಬೋದು ನೀವು. ಟೋಟಲಿ 31 ಸೀಟುಗಳಿದ್ದಾವೆ ಇಲ್ಲಿ ಚಾಮರಾಜನಗರದಲ್ಲಿ. 31 ಸೀಟುಗಳು. 16 ಸೀಟುಗಳು GMಗಾದರೆ ಜನರಲ್ ಮ್ಯಾರಿಟ್ ಕ್ಯಾಂಡಿಡೇಟ್ಗಳಾದರೆ ಉಳಿದಿರೋ 15 ಸೀಟುಗಳು. ಈ 15 ಸೀಟಿಗೆ ಏನಿದಾವೆಲ್ಲ 15 ಸೀಟು ಕ್ಯಾಸ್ಟ್ಗೆ ಸಿಗ್ತವೆ. ಕ್ಯಾಸ್ಟಲ್ಲಿ ಕ್ಯಾಟಗರಿ 1ಗೆ 2, 2Aಗೆ 4, 2Bಗೆ 1, 3Aಗೆ 1, 3Bಗೆ 2, SCAಗೆ 2, SCBಗೆ 1, SCCಗೆ 1, ಮತ್ತು ಪರಿಶಿಷ್ಟ ಪಂಗಡಕ್ಕೆ 1. ಈ ಥರ ಕ್ಯಾಸ್ಟಿಗೆ ಸಿಗುವಂಥದ್ದು. ಮತ್ತು ಇದರಲ್ಲಿ ನೋಡ್ಬೋದು ನೀವು SCC ಐತಲ್ಲ,
ಇದು ಬ್ಯಾಕ್ಲಾಗ್ ಆಗಿರುವಂಥ ಹುದ್ದೆ. ಅಂದರೆ ಹೋದ ವರ್ಷ ಅಂದರೆ ಪ್ರೀವಿಯಸ್ ಯಾವ EAO ನೇಮಕ ಆಯ್ತಲ್ಲ ಅದರಲ್ಲಿ ಯಾವುದು ನೇಮಕ ಆಗಿಲ್ಲ, ಅದು ಬ್ಯಾಕ್ಲಾಗ್ ಉಳಿದಿರುವಂಥ ಹುದ್ದೆ ಸ್ಟಾರ್ನ ಕೊಟ್ಟಿರ್ತಾರೆ. ಈ ಥರ ಆಗಿ ಚಾಮರಾಜನಗರ ಡಿಸ್ಟಿಕ್ ಇರ್ತದೆ. ಇನ್ನು ಮುಂದಿಂದು ಮಂಡ್ಯ ಡಿಸ್ಟಿಕ್ಕಲ್ಲಿ ನೋಡ್ಕೊಬೋದು ನೀವು. ಟೋಟಲ್ 50 ಹೈಯೆಸ್ಟ್ ಸೀಟ್ ಇದಾವೆ ನೋಡಿ ಮಂಡ್ಯಕ್ಕೆ. 50 ಸೀಟ್ ಇದ್ದಾವೆ. 50ರಲ್ಲಿ 25 ಜನರಲ್ ಅಭ್ಯರ್ಥಿಗಳಿಗೆ, GM ಹೊಂದಿದಂಥ ಅಭ್ಯರ್ಥಿಗಳಿಗೆ, ಜನರಲ್ ಹೊಡೆದು ನಾನು ಮಾಡ್ಕೋತೀನಿ ಅನ್ನೋ ಅಭ್ಯರ್ಥಿಗಳಿಗೆ 25 ಸೀಟ್ಗಳು. ಮತ್ತು ಕ್ಯಾಟಗರಿ 1ಗೆ 2, 2Aಗೆ 7, 2Bಗೆ 2, 3Aಗೆ 2, 3Bಗೆ 3, SCAಗೆ 3, SCBಗೆ 2, SCCಗೆ 2 ಮತ್ತು STಗೆ 2. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಆಲ್ 50 ಪೋಸ್ಟ್ ಇದ್ದಾವೆ. 50 ಪೋಸ್ಟ್ಗೆ ಸಿಕ್ಕಾಪಟ್ಟೆ ಜನ ಕಾಂಪಿಟೇಷನ್ ಮಾಡ್ತಾರೆ. ಜಾಸ್ತಿನೂ ಸೀಟ್ ಇದ್ದಾವೆ. ಮತ್ತು ಕ್ಯಾಸ್ಟ್ ವೈಸು ಜಾಸ್ತಿ ಆಗಿದೆ, ಹಂಚಿಕೆಯೂ ಜಾಸ್ತಿ ಆಗಿದೆ. ಹಾಗಾಗಿ ಸ್ವಲ್ಪ ಫೈಟ್ ಆಗೋ ಸ್ಕೋರು 135 ಅವು ಆಯ್ತಂದ್ರೆ ಸಾಕು, ನಿಮ್ಮದು ಇದರಲ್ಲಿ ಆಗುವಂಥ ಚಾನ್ಸಸ್ಸು ಇರ್ತವೆ. ಇನ್ನು ಹಾಸನ ನೋಡೋದಾದರೆ, ಹಾಸನಕ್ಕೆ ಟೋಟಲು 35 ಸೀಟುಗಳಿದ್ದಾವೆ. 35 ಸೀಟು ಹಾಸನಕ್ಕಿದ್ದಾವೆ. 35 ಸೀಟರಲ್ಲಿ 17 ಸೀಟು ಜನರಲ್ದವರಿಗೆ, GMದವ್ರಿಗೆ ಸಿಕ್ಕರೆ, ಉಳಿದಿರೋ ಸೀಟುಗಳು ಏನಿದಾವಲ್ಲ ಅವು ಕ್ಯಾಸ್ಟ್ ಅವ್ರಿಗೆ ಸಿಗ್ತವೆ. ಕ್ಯಾಸ್ಟ್ ಅವ್ರು ಎಷ್ಟಿದ್ದಾರೆ ಅಂದರೆ ನೋಡ್ಕೊಬೋದು ನೀವು. ಕ್ಯಾಟಗರಿ 1ಗೆ 2, 2Aಗೆ 5, 2Bಗೆ 2, 3Aಗೆ 1, 3Bಗೆ 2, SCAಗೆ 2, SCBಗೆ 2, SCCಗೆ 1 ಮತ್ತು STಗೆ 1. ಟೋಟಲಿ 35 ಸೀಟುಗಳಿದ್ದಾವೆ. ಇದರಲ್ಲಿ 35ರಲ್ಲಿ 17 GMಗಾದರೆ ಉಳಿದಿರೋ ಸೀಟುಗಳು ಕ್ಯಾಸ್ಟ್ ಆಗ್ತವೆ. ಹಾಗಾಗಿ ಇಲ್ಲೂ ಸ್ವಲ್ಪ ಕಾಂಪಿಟೇಷನ್ ಆಗುವಂಥ ಚಾನ್ಸಸ್ ಇರ್ತದೆ. ನೋಡಿಕೊಂಡು ನೀವು ಓದಿದ್ದೀನಿ ಅಂತಂದರೆ ಹಾಸನ, ಮಂಡ್ಯ, ಮೈಸೂರು ಹಾಕ್ಕೋಬೋದು. ಯಾಕಂದರೆ ಇಲ್ಲಿ ಜಾಸ್ತಿ ಸೀಟ್ ಇರ್ತವೆ, ಅಲ್ಲಿ ಜಾಸ್ತಿ ಅಪ್ಲಿಕೇಶನ್ ಬೀಳ್ತವೆ. ನೆಕ್ಸ್ಟು ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆ ನೋಡ್ಕೊಬೋದು ನೀವು. ಟೋಟಲಿ 10 ಸೀಟ್ ಇದ್ದಾವೆ ಇಲ್ಲಿ. ಹೋದ ಸಲ ಇಲ್ಲಿ ಕಡಿಮೆ ನಿಂತಿತ್ತು ಸ್ಕೋರು, ಯಾರೂ ಹಾಕಿಲ್ಲ. ಆಲ್ಮೋಸ್ಟ್ ಹೋದ ಸಲ ಯಾರೂ ಹಾಕಿದ್ದಿಲ್ಲ, ಕಡಿಮೆ ಫೈಟ್ ಆಗಿತ್ತು. ಚಿಕ್ಕಮಗಳೂರಲ್ಲಿ 10 ಸೀಟ್ ಇದ್ದಾವೆ. 10ರಲ್ಲಿ 5 ಸೀಟು GM ಹೋದರೆ ಉಳಿದಿರೋ 5 ಸೀಟುಗಳು ಇಲ್ಲಿ ಹೋಗ್ತವೆ ಅಂದರೆ ಕ್ಯಾಸ್ಟಿಗೆ ಹೋಗ್ತವೆ. ಕ್ಯಾಟಗರಿ 1ಗೆ 1 ಸೀಟ್ ಆದರೆ ಕ್ಯಾಟಗರಿ 2Aಗೆ 2 ಸೀಟು, ಮತ್ತು ಇನ್ಯಾವುದು SCಗೆ 2 ಸೀಟು. ಇಷ್ಟೇ ಸೀಟು. ಟೋಟಲಿ 10 ಸೀಟ್ ಇದ್ದಾವೆ ಚಿಕ್ಕಮಗಳೂರು CKMಗೆ. ಹೋದ ಸಾರಿ ಇಲ್ಲಿ ಸ್ಕೋರು 125 ಬರೀ ಜಸ್ಟ್ 125 ಕ್ಲಿಯರ್ ಆದವರು ಇಲ್ಲಿ VO ಆಗಿದ್ದಾರೆ. ಈ ಸಾರಿನೂ ಅಲ್ಲಿ ಹಾಕ್ಬೋದು. ಚಿಕ್ಕಮಗಳೂರು ಆಲ್ಮೋಸ್ಟ್ ಆಲ್ ಆಗುತ್ತೆ, ಸ್ವಲ್ಪ ಕಡಿಮೆ ಸ್ಕೋರು ನಿಲ್ಲುತ್ತೆ ಅಂತ ಅನಿಸುತ್ತೆ ನನಗೆ. ನೆಕ್ಸ್ಟು ಉಡುಪಿಲಿ ನೋಡಿದ್ರೆ 10 ಸೀಟು. ಇಲ್ಲೂ ಸಹ 10 ಸೀಟ್ ಇದ್ದಾವೆ. ಹೋದ ಸಾರಿನೂ ಕಡಿಮೆ ನಿಂತಿತ್ತು. ಇಲ್ಲಿ 126ಗೆ ಆದಂಥ ಅಭ್ಯರ್ಥಿಗಳು ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. VAO ಪ್ರೀವಿಯಸ್ VAO ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. 10 ಸೀಟುಗಳಲ್ಲಿ 5 ಸೀಟುಗಳು GMಗೆ ಸಿಕ್ಕರೆ ಉಳಿದಿರೋ 5 ಸೀಟುಗಳು ಏನಿದಾವಲ್ಲ ಇವು 5 ಸೀಟುಗಳು ಕ್ಯಾಸ್ಟಿಗೆ ಸಿಗ್ತವೆ. ಅದರಲ್ಲಿ ಕ್ಯಾಟಗರಿ 1ಗೆ 1 ಸೀಟ್ ಆದರೆ 2Aಗೆ 2 ಸೀಟು ಮತ್ತು SCಗೆ ಅದರಲ್ಲಿ ಒಂದು ಬ್ಯಾಕ್ಲಾಗ್ ಹುದ್ದೆ ಇದೆ. ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ, ಅಂಗವೈಕಲ್ಯ ಹೊಂದಿದಂಥ ಅಭ್ಯರ್ಥಿಗಳು ಒಂದು ಬ್ಯಾಕ್ಲಾಗ್ ಇದ್ದರೆ ಇನ್ನೊಂದು ಹುದ್ದೆ ಯಾರಿಗೆ ಅಂದರೆ ಮಹಿಳೆಯರಿಗೆ. ಇಲ್ಲ, SC ಅಭ್ಯರ್ಥಿ ಹುಡುಗರಿಗೆ, ಪುರುಷ ಅಭ್ಯರ್ಥಿಗಳಿಗೆ ಸೀಟ್ SCಯಲ್ಲಿ ಇಲ್ಲವೇ ಇಲ್ಲ. ಜನರಲ್ ಹೊಡ್ಕೋತೀನಿ ಅಂತಂದರೆ 5 ಸೀಟ್ ಸಿಗ್ತಾವೆ ನೋಡಿ ನಿಮಗೆ. ನೆಕ್ಸ್ಟು ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆ. ದಕ್ಷಿಣ ಕನ್ನಡದ ಮಂಗಳೂರು ಜಿಲ್ಲೆ ಅಂದರೆ ನೋಡ್ಬೋದು ಇಲ್ಲಿ 20 ಸೀಟುಗಳಿದ್ದಾವೆ. 20ರಲ್ಲಿ 10 ಸೀಟು GMಗಾದರೆ ಉಳಿದಿರೋ 10 ಸೀಟು ಕ್ಯಾಸ್ಟಿಗೆ ಆಗ್ತವೆ. ಕ್ಯಾಸ್ಟಲ್ಲಿ ನೋಡ್ಕೊಬೋದು ನೀವು. ಪ್ರವರ್ಗ 1ರಲ್ಲಿ ಕ್ಯಾಟಗರಿ 1ಗೆ 1 ಸೀಟು, 2Aಗೆ 4 ಸೀಟು, 2Bಗೆ 1 ಸೀಟು, 3Aಗೆ ಯಾವುದೇ ಥರ ಸೀಟ್ ಇಲ್ಲ ಇಲ್ಲಿ, ಮತ್ತು 3Bಗೆ 1 ಸೀಟು, SC1Aಗೆ 1 ಸೀಟು, SCBಗೆ 1 ಸೀಟು, SCCಗೆ 1 ಸೀಟು ಮತ್ತು STಗೆ ಯಾವುದೇ ಥರ ಸೀಟ್ ಇಲ್ಲ, 0 ಪೋಸ್ಟ್ ಇದ್ದಾವೆ. ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ಸೀಟ್ ಸಿಕ್ಕರೆ ಉಳಿದಿರೋಂಥ ಕ್ಯಾಸ್ಟ್ ಅಭ್ಯರ್ಥಿಗಳಿಗೆ ಏನಿದಾರಲ್ಲ ಇವ್ರಿಗೆ 10 ಸೀಟ್ ಸಿಗ್ತವೆ. ಟೋಟಲ್ 20 ಸೀಟಲ್ಲಿ. ಹೋದ ಸಾರಿ ಹೈಯೆಸ್ಟ್ ನಿಂತಂಥ ಜಿಲ್ಲೆ ಬೆಳಗಾವಿ ಜಿಲ್ಲೆ. 140 ಅಬೋ ನಿಂತಿದೆ. ಹೈಯೆಸ್ಟ್ ಸ್ಕೋರ್ ನಿಂತಂಥ ಜಿಲ್ಲೆ ಯಾವುದಂದರೆ ಬೆಳಗಾವಿ. ಹೋದ ಸಾರಿ ಬೆಳಗಾವಿ, ತುಮಕೂರು TMK, ತುಮಕೂರು ಹೈಯೆಸ್ಟ್ ಸ್ಕೋರ್ ಅಂತ ಜಿಲ್ಲೆಗಳಾಗಿದ್ದಾವೆ. ನೋಡ್ಕೊಬೋದು ನೀವು. ಬೆಳಗಾವಿಯಲ್ಲಿ 48 ಸೀಟ್ ಇದ್ದಾವೆ. ನೋಡ್ಕೋಬೋದು. ಮಂಡ್ಯ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟು ಇದೆ.
48 ಸೀಟ್ ಇದ್ದಾವೆ. ಇದರಲ್ಲಿ 24 ಸೀಟು ಜನರಲ್ದವ್ರಿಗೆ ಸಿಕ್ಕರೆ ಉಳಿದಿರೋ 24 ಸೀಟುಗಳಿದಾವಲ್ಲ ಇವು ಕ್ಯಾಸ್ಟಿಗೆ ಸಿಗ್ತವೆ. ಇಲ್ಲಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಆಗುತ್ತೆ. ಓದಿನಿ ನಾನು, ನನಗೆ ಇದೇ ಡಿಸ್ಟಿಕ್ ಬೇಕು, ನಾನು ಓನ್ ಡಿಸ್ಟಿಕ್ ಮಾಡ್ಕೋತೀನಿ. ಏನೇ ಬಂದರೂ ನಾನು 2 ಕಮ್ಯುನಿಕೇಷನ್ನು ಮತ್ತು ಜನರಲ್ ಪೇಪರ್ ಚೆನ್ನಾಗಿ ಮಾಡಿ 140 ಅಬೋವ್ 150 145 ಅಬೋವ್ ಮಾಡ್ತೀನಿ ಅನ್ನೋರು ಬೆಳಗಾವಿಗೆ ಹಾಕಿ. ಇಲ್ಲಾಂದರೆ ಬೆಳಗಾವಿಗೆ ಹಾಕಬೇಡಿ. BGM ಬೆಳಗಾವಿಗೆ ಹಾಕಲೇಬೇಡಿ. ನೋಡ್ಬೋದು ನೀವು, ಕ್ಯಾಟಗರಿ 1ಗೆ 2 ಸೀಟ್ ಇದ್ದಾವೆ, 2Aಗೆ 6 ಸೀಟ್ ಇದ್ದಾವೆ, 2Bಗೆ 2 ಸೀಟ್ ಇದ್ದಾವೆ, 3Aಗೆ 2 ಸೀಟು, 3Bಗೆ 3 ಸೀಟು, SCAಗೆ 3 ಸೀಟು ಮತ್ತು SCBಗೆ 2 ಸೀಟು ಮತ್ತು SCCಗೆ 1 ಸೀಟು. ಇದರಲ್ಲಿ ಒಂದು ಬ್ಯಾಕ್ಲಾಗ್ ಇದೆ ಮತ್ತು STಗೆ 2 ಸೀಟು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಅಂಗವಿಕಲ ಅಭ್ಯರ್ಥಿ ಹೊಂದಿರುವಂಥವ್ರು 3 ಹುದ್ದೆಗಳು ನೋಡ್ಕೊಬೋದು ನೀವು. ಇದು ಅಂಗವಿಕಲ ಹೊಂದಿರುವಂಥ ಅಭ್ಯರ್ಥಿಗಳು 1 ಹುದ್ದೆ ಬ್ಯಾಕ್ಲಾಗ್ ಇರುವಂಥದ್ದು. ಸಾಮಾನ್ಯರಲ್ಲಿ 24ರಲ್ಲಿ ಒಂದು ಹ್ಯಾಂಡಿಕ್ಯಾಪ್ ತಗೋರು 23 ಸಿಗ್ತಾವೆ ನಿಮಗೆ. ಟೋಟಲಿ 48 ಸೀಟುಗಳಲ್ಲಿ ನಿಮಗೆ 24 ಸೀಟು ಕ್ಯಾಸ್ಟ್ ಆದರೆ 24 ಸೀಟು ಜನರಲ್ ಸಿಗ್ತವೆ. ಹಾಗಾಗಿ ಓದಿನಿ ನಾನು ಈ ಸಲ ಬೆಳಗಾವಿ ನಾವು ಓನ್ ಡಿಸ್ಟಿಕ್ ಮಾಡ್ಕೋತೀನಿ ಅನ್ನೋರು, ಯಾರು ಬೆಳಗಾವಿ ಹುಲಿಗಳಿದಿರಲ್ಲ ಅವರು ಇಲ್ಲಿ ಅಪ್ಲೈ ಮಾಡಿ. ನೆಕ್ಸ್ಟು ಬಾಗಲಕೋಟೆ ಜಿಲ್ಲೆ ನೋಡಿ. ಹೋದ ಸಾರಿ ಇಲ್ಲಿ ಬೆಳಗಾವಿ ಬಿಟ್ಟರೆ ನೆಕ್ಸ್ಟ್ ಕಡಿಮೆ ಹೈಯೆಸ್ಟ್ ನಿಂತಿರೋದಂದರೆ ಇದೆ 135ಗೆ 135 ಟು 140 ಇದೇ ಸ್ಕೋರ್ ಹೈಯೆಸ್ಟ್ ಇಲ್ಲಿ. ಹೋದ ಸಾರಿ ಅತಿ ಹೆಚ್ಚು ಕಾಂಪಿಟೇಷನ್ ಅಂತ ಜಿಲ್ಲೆ ಇದು. 16 ಸೀಟ್ ಇದ್ದಾವೆ ಬಾಗಲಕೋಟೆಯಲ್ಲಿ. 16 ಸೀಟಲ್ಲಿ 8 ಸೀಟು GMಗೆ ಸಿಕ್ಕರೆ ಇನ್ನು ಉಳಿದಿರೋ 8 ಸೀಟ್ ಏನಿದಾವಲ್ಲ ಈ 8 ಸೀಟು ಕ್ಯಾಸ್ಟಿಗೆ ಸಿಗ್ತವೆ. ಕ್ಯಾಸ್ಟ್ ಯಾವಂದರೆ ಕ್ಯಾಟಗರಿ 1ಗೆ 1, 2Aಗೆ 3, 2Bಗೆ 1 ಮತ್ತು SCAಗೆ 1, SCBಗೆ 1, SCCಗೆ 1. STಗೆ ಯಾವುದೇ ಥರದ ಇದು ಇಲ್ಲ, ವೇಕೆನ್ಸಿ ಇಲ್ಲ. ಮತ್ತು 3A 3Bಗೆ ಯಾವುದೇ ಥರದ ವೇಕೆನ್ಸಿಗಳು ಕೂಡ ಇಲ್ಲಿ ಇಲ್ಲ. 16 ಪೋಸ್ಟ್ ಇದ್ದಾವೆ ಬಾಗಲಕೋಟೆಯಲ್ಲಿ. ಇಲ್ಲಿ ಹೋದ ಸಾರಿ ಹೈಯೆಸ್ಟು ಇಷ್ಟು ಸ್ಕೋರ್ ನಿಂತಿದೆ ಹೋದ ಸಾರಿ. ಈ ಸಾರಿ ಓದಿನಪ್ಪ ನಾನು, ನನಗೆ ಓನ್ ಡಿಸ್ಟಿಕ್ ಬೇಕು ಅನ್ನೋರು ಮಾತ್ರ ಇಲ್ಲಿ ಹಾಕಿ. ಯಾರು ನಾವು ಕಡಿಮೆ ಓದಿದ್ದೀವಿ ಅನ್ನಿಸ್ತದೆ ಅವರಲ್ಲಿ ಹಾಕಲೇಬೇಡಿ. ನೆಕ್ಸ್ಟು ಗದಗ ಜಿಲ್ಲೆ ನೋಡ್ಬೋದು ನೀವು. ಹೋದ ಸಲ ಸ್ವಲ್ಪ ಕಡಿಮೆ ನಿಂತಿದೆ ಇಲ್ಲಿ. ಎಷ್ಟಂದರೆ 125 ಟು 130 ನಿಂತಿದೆ, 130 135 ನಿಂತಿದೆ. ಇಷ್ಟೇ ಸ್ಕೋರಲ್ಲಿ ಗದಗ ಹೋದ ಸಾರಿ ಫೈಟ್ ಆಗಿರುವಂಥದ್ದು. 14 ಸೀಟ್ ಇದ್ದಾವೆ ಈ ಸಾರಿ. 14 ಸೀಟರಲ್ಲಿ 7 ಸೀಟು GM ಸಿಕ್ಕಿದ್ದಾವೆ. ಉಳಿದಿರೋ 7 ಸೀಟು ಕ್ಯಾಸ್ಟಿಗೆ ಸಿಕ್ಕಿದ್ದಾವೆ. ಕ್ಯಾಸ್ಟಿಗೆ ಸಿಕ್ಕಿದ್ದಾವೆ ನೋಡ್ಬೋದು ನೀವು. ಕ್ಯಾಟಗರಿ 1ಗೆ 1 ಸೀಟು, 2Aಗೆ 1 ಸೀಟು, 2Bಗೆ 1 ಸೀಟು ಮತ್ತು 3Bಗೆ 1 ಸೀಟು ಮತ್ತು SCಗೆ 2 ಸೀಟ್ ಇದ್ದಾವೆ, 2 ಸೀಟು ಮತ್ತು STಗೆ 1 ಸೀಟ್ ಇದೆ. ಅದು ಗ್ರಾಮೀಣ ಅಭ್ಯರ್ಥಿ ಹೊಂದಿರುವಂಥ ಅಭ್ಯರ್ಥಿಗಳು 1 ಸೀಟ್ ಇದೆ. ಜನರಲ್ ಅಭ್ಯರ್ಥಿಗಳಿಗೆ 7 ಸೀಟ್ ಇರುವಂಥದ್ದು 50% ಸಿಗುತ್ತವೆ ಇದರಲ್ಲಿ. ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಈ ಸಾರಿ ಹೆಂಗಾಗುತ್ತೆ ಹೇಳೋಕ್ಕಾಗಲ್ಲ. ಅಪ್ಲೈ ಮಾಡ್ತೀನಿ ನಾನು, ಮಾಡ್ಕೋತೀನಿ ಅನ್ನೋರು ಗದಗಿಗೆ ಅಪ್ಲೈ ಮಾಡಿ. ನೆಕ್ಸ್ಟು ಹಾವೇರಿ ಜಿಲ್ಲೆಯಲ್ಲಿ ನೋಡ್ಬೋದು ನೀವು. ಟೋಟಲಿ 15 ಸೀಟ್ ಇದ್ದಾವೆ ಹಾವೇರಿ ಜಿಲ್ಲೆಗೆ. ಹಾವೇರಿ ಜಿಲ್ಲೆಯಲ್ಲಿ 15 ಸೀಟರಲ್ಲಿ 7 ಸೀಟು GMಗೆ ಸಿಗ್ತವೆ. ಉಳಿದಿರೋ 7 ಸೀಟು ಕ್ಯಾಸ್ಟಿಗೆ ಸಿಗ್ತವೆ. ಕ್ಯಾಸ್ಟ್ಗೆ ನೋಡ್ಬೋದು ನೀವು 7 ಸೀಟ್ GM ಇದ್ದಾವೆ ಮತ್ತು ಉಳಿದಿರೋ 7 ಸೀಟ್ ಏನಿದಾವಲ್ಲ 7 ಸೀಟು ಕ್ಯಾಸ್ಟಿಗೆ ಸಿಗ್ತವೆ. ನೋಡ್ಕೋಬೋದು. ಅದರಲ್ಲಿ ಯಾವಂದರೆ 2Aಗೆ 2 ಇದ್ದಾವೆ, 2Bಗೆ 1 ಇದೆ ಮತ್ತು 3Aಗೆ 1, 3Bಗೆ 1, SCಗೆ 2, STಗೆ 1. ST 1 ಅದು ಯಾವುದೈತಿ ಅಂದರೆ ಹ್ಯಾಂಡಿಕ್ಯಾಪ್ಟ್ ಸಿಬ್ಬಂದಿ ಹೊಂದಿರೋಂಥ ಅಭ್ಯರ್ಥಿಗಳಿಗೆ ಈ ಸೀಟ್ ಇದೆ. ಹ್ಯಾಂಡಿಕ್ಯಾಪ್ಟ್ ಅಂದವರಿಗೆ ಒಂದೇ ಸೀಟ್ ಅದು ST ಅವರು. 15 ಸೀಟ್ ಇದ್ದಾವೆ. 15ರಲ್ಲಿ ನೋಡ್ಕೋಬೋದು. ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಕ್ಬೋದು ಅಪ್ಲಿಕೇಶನ್ನು. ನೆಕ್ಸ್ಟು ರಾಯಚೂರು ಜಿಲ್ಲೆ. ಇದು ಯಾರು ನಾನ್ HK ಹೊಂದಿರೋಂಥ ಅಭ್ಯರ್ಥಿಗಳು ಇಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ನಾನ್ HK ಅಭ್ಯರ್ಥಿಗಳಿಗೆ 2 ಸೀಟ್ ಕೊಟ್ಟಿದ್ದಾರೆ ಇಲ್ಲಿ. HK ಬಿಟ್ಟು HKದವ್ರಿಗೆಲ್ಲ ಇದು ನಾನ್ HK ಹೊಂದಿರೋಂಥವ್ರಿಗೆ 2 ಸೀಟ್ ಕೊಟ್ಟಿದ್ದಾರೆ. ಅದರಲ್ಲಿ ಜನರಲಲ್ಲಿ ಒಂದಾದರೆ ಇನ್ನೊಂದು ಯಾವ ಸೀಟಿಗೆ SC ಅವ್ರಿಗೆ 1 ಸೀಟ್ ಇದೆ. ಜನರಲ್ GMದವ್ರಿಗೆ 1 ಸೀಟ್ ಸಿಕ್ಕರೆ SC ಅವ್ರಿಗೆ 1 ಸೀಟ್ ಸಿಗುತ್ತೆ. ಇಲ್ಲಿ ನಾವು ಅಪ್ಲೈ ಮಾಡ್ಬೋದು. ಬಟ್ ಒಂದು ಸಾರಿ ತಿಳ್ಕೊಳ್ಳಿ, ಇಲ್ಲಿ ಅಪ್ಲೈ ಮಾಡಿದ್ರೆ ರಾಯಚೂರು ನೀವು ಅಪ್ಲೈ ಮಾಡಿದ್ರೆ ಬೇರೆ ಒಂದೇ ಅಪ್ಲಿಕೇಶನ್ ಹಾಕಕ್ಕೆ ಬರೋದು, ಬೇರೆ ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ಅಲ್ಲಿ ತಿಳ್ಕೋತಿದ್ರು HK ಒಂದು ಹಾಕಿ ನಾನ್ HK ಒಂದು ಹಾಕ್ತೀನಿ ಅಂತಿದ್ರು. ಬಟ್ ಈ ಸಾರಿ ಹೆಂಗೆ ಬರೋದಿಲ್ಲ. ನಾನ್ HK ಹಾಕಿದರೆ ರಾಯಚೂರು ಹಾಕಿದರೆ ಬರೋದಿಲ್ಲ. ನೆಕ್ಸ್ಟು 0 ಆಗುತ್ತೆ. HK ಅವರು
HK ಹೊಂದಿರುವಂಥ ಅಭ್ಯರ್ಥಿಗಳು ಅಲ್ಲೊಂದು ಮತ್ತು ಇಲ್ಲೊಂದು 2 ಕಡೆ ಹಾಕ್ಬೋದು. ನಾನ್ HK ಸಿಬ್ಬಂದಿಗಳು ಒಂದೇ ಕಡೆ ಹಾಕಬೇಕು. ಓನ್ಲಿ 1 ಹಾಕಿದಾಗ ಮಾತ್ರ ಸಿಗ್ತವೆ ನಮಗೆ. ಇವ್ರಿಗೆ ನಾನ್ HK ಅವ್ರಿಗೆ ಒಂದೇ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರುವಂಥದ್ದು. ಕೊನೆಯದಾಗಿ ಬೀದರ್, ಇಲ್ಲಿ ಒಂದು ಕಲ್ಯಾಣ ಕರ್ನಾಟಕ, ನಾನ್ KK ಟೋಟಲ್ 4 ಸೀಟ್ ಇದ್ದಾವೆ. 4 ಸೀಟಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 2 ಸೀಟ್ರೆ ಮತ್ತು ಪರಿಶಿಷ್ಟ ಜಾತಿ SC ಅವರಿಗೆ 1 ಸೀಟ್ ಇರುವಂಥದ್ದು. ಯಾವುದು ಮಹಿಳೆಯರಿಗೆ, ಹುಡುಗರಿಗೆ ಇಲ್ಲಿ ಯಾವುದೇ ಸೀಟು ಸಿಗೋದಿಲ್ಲ ತಿಳ್ಕೊಳ್ಳಿ. ನಾನ್ HK ಅಭ್ಯರ್ಥಿಗಳು ಒಂದೇ ಸಾರಿ ಅಪ್ಲಿಕೇಶನ್ ಹಾಕ್ಬೋದು, ಮತ್ತೆ ಬರೋದಿಲ್ಲ. ಮೊನ್ನೆ ಸಿವಿಲ್ ಹಾಕಿ ಮತ್ತೆ ತಿದ್ದುಪಡಿ ಮಾಡ್ಕೊಂಡಿದ್ದೀರಿ, ಆ ಥರ ಇಲ್ಲಿ ತಿದ್ದುಪಡಿ ಕೊಡೋಕ್ಕೆ ಅವಕಾಶ ಕೊಡೋದಿಲ್ಲ. ನೋಡಿ ಹಾಕಿ, ಯಾಕಂದರೆ ಇರೋದೇ 4 ಸೀಟು. 4 ಸೀಟಲ್ಲಿ ಮತ್ತೊಂದು 2Aಗೆ 1 ಸೀಟ್ ಇದೆ, ಹಾಕೋಬೋದು. 4ರಲ್ಲಿ 2Aಗೆ 1 ಸೀಟು ಮತ್ತು SCಗೆ 1 ಸೀಟು, ಅದು SCಗೆ ವುಮೆನ್ ಇರುವಂಥದ್ದು. ನೆಕ್ಸ್ಟು GM ಅಲ್ಲಿ 2 ಸೀಟ್ ಇದ್ದಾವೆ. ಇಲ್ಲಿ ಹಾಕೋರು ಹಾಕಿ. HK ಅವರು ಇಲ್ಲಿ ಹಾಕ್ಬೋದು ಮತ್ತು ಅಲ್ಲಿ ಹಾಕ್ಬೋದು, ನಾನ್ HK ಯಲ್ಲೂ ಹಾಕ್ಬೋದು. ಅವರು ನಮ್ಗೆ ಆ ಥರ ಆಪ್ಷನ್ ಸಿಗೋದಿಲ್ಲ. ಥ್ಯಾಂಕ್ ಯು. ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರು ನನಗೆ ಜಾಬ್ ಆಗಲೇಬೇಕು ಅನ್ನೋರಿದ್ರೆ ಈ ಸರಿ ಮಂಡ್ಯ ಮತ್ತು ಮೈಸೂರನ್ನು ಹಾಕ್ಕೊಳ್ಳಿ. 100% ಜಾಬ್ ಆಗೇ ಆಗುತ್ತೆ. ಥ್ಯಾಂಕ್ ಯು.